ಈಗ ನಾನು ನಂದಕುಮಾರನ ವಿಚಾರವನ್ನು ನಿಮಗೆ ಹೇಳ್ಬಿಡ್ತೀನಿ. ಈಗಾಗಲೇ ನನಗೆ 2 ಹೆಣ್ಮಕ್ಳಿದ್ದಾರೆ. ಆದರೆ ಸೀರಿಯಲ್ ನನಗೆ 5 ಮಕ್ಕಳಾಯಿತು. ಪ್ರತಿಯೊಬ್ಬ ತಂದೆಯ ಕಥೆ ಇದು. ನಮ್ಮ ಅಪ್ಪಂದರು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾಗ, ನಾವು ಚಿಕ್ಕವರಿದ್ದಾಗ ಅಪ್ಪ ಏನೋ ಹೇಳಿದ್ರೆ, ಕೋಪ ಮಾಡಿಕೊಂಡ್ರೆ ಯಾಕಿಷ್ಟು ಇರಿಟೇಟ್ ಮಾಡ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು. ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಇಷ್ಟಕ್ಕೆ ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಅಪ್ಪ ಅಂತ ಅನ್ನಿಸ್ತಾ ಇತ್ತು. ಅಷ್ಟೆಲ್ಲ ತುಮುಲಗಳನ್ನು ನಾವು ಅನುಭವಿಸ್ಕೊಂಡು ಮೇಲೆ ಬಂದವರು. ಆದರೆ ಅಪ್ಪ ಆದಾಗ ಅರ್ಥ ಆಯಿತು ಅಪ್ಪ ಯಾಕೆ ಬೈತಾ ಇದ್ರು ಅಂತ. ಅಂದರೆ ಒಬ್ಬ ಅಪ್ಪನಿಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ಈ ಸೀರಿಯಲ್ ಹೇಳ್ತಾ ಹೋಗುತ್ತೆ. ಬಹುಶಃ ಎಲ್ಲ ಅಪ್ಪಂದರು ಅನುಭವಿಸಿರೋದೇ ಈ ಕತೆ. ಇದರಲ್ಲಿ ಹೊಸದೇನಿಲ್ಲ. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಅಪ್ಪ ನಡ್ಕೊಳ್ಳುವ ರೀತಿ, ಅಪ್ಪ ಅನುಭವಿಸುವ ನೋವು, ಅವಮಾನ ಎಲ್ಲನೂ ಈ ಸೀರಿಯಲ್ನಲ್ಲಿದೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ನಮಗೊಂದು ಅಪ್ಪಂದರಾದವ್ರಿಗೆ ಒಂದು ಕನಸಿರುತ್ತೆ. ಅದಕ್ಕೊಂದು ಚೌಕಟ್ಟು ಹಾಕ್ತೀವಿ, ಒಂದು ದಾರಿ ಮಾಡ್ತೀವಿ. ಮಕ್ಕಳು ಕೇಳಲ್ಲ. ಇಲ್ಲ, ನಾನು ಈ ದಾರಿಯಲ್ಲೇ ಹೋಗಬೇಕು, ಹಠ ಮಾಡ್ತಾರೆ. ಹೋಗು ಅಂತ ಬಿಡ್ತೀವಿ. ಬಿಟ್ಟಾಗ ಎಲ್ಲೆಲ್ಲ ಹೊರಟೋಗ್ತಾರೆ. ಮತ್ತೆ ನಾವು ಕಡಿವಾಣ ಹಾಕಬೇಕು, ಮತ್ತೆ ಹೇಳ್ಕೊಂಬರ್ಬೇಕು. ಇದೆಲ್ಲ ಹೇಗೆ ಸಾಧ್ಯ? ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೈಕ್ರೋ ಫ್ಯಾಮಿಲೀಸ್ ಆಗೋಗಿದ್ದಾರೆ. ಗಂಡ ಹೆಂಡತಿ ಹೊರಗಡೆ ಬಂದು ಒಂದು ಸಪ್ರೇಟ್ ಕುಟುಂಬ ಮಾಡಿಕೊಂಡು ಒಂದು ಫ್ಲ್ಯಾಟಲ್ಲೋ ಒಂದೆಲ್ಲೋ ಒಂದು ಮನೆ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಬೆಳೆದಿದ್ದು ಕೂಡು ಕುಟುಂಬದಲ್ಲಿ. ನಮ್ಮ ಅಪ್ಪನಿಗೆ 9 ಜನ ಸಿಬ್ಲಿಂಗ್ಸ್. ಲೆಕ್ಕ ಹಾಕೊಳ್ಳಿ, ಅವ್ರಿಗೆಷ್ಟು ಮಕ್ಕಳು, ಅವ್ರಿಗೆಷ್ಟು ಮೊಮ್ಮಕ್ಕಳು ಎಲ್ಲ. ಇವತ್ತು ಒಂದು ಫಂಕ್ಷನಲ್ಲಿ ನಾವು ಸೇರಿದ್ರೆ ಒಂದು 100-150 ಜನ ಸೇರ್ಕೋತೀವಿ. ಆದರೆ ಇವತ್ತಿನ ಫ್ಯಾಮಿಲಿಗಳೆಲ್ಲ ಆ ಥರ ಇಲ್ಲ. ಅದನ್ನೆಲ್ಲ ಹೇಳಕ್ಕೆ ಹೊರಟಿದೆ ಈ ನಂದಗೋಕುಲ ಸೀರಿಯಲ್. ನಂದಗೋಕುಲದಲ್ಲಿ ನನ್ನ ಪಾತ್ರ ನಂದಕುಮಾರ, ರವಿಚೇತನ್ ಮತ್ತು ರಘು ಅವರ ಮನೆಯಲ್ಲಿ ನಾನು ಆವಾಗ ಕೆಲಸ ಮಾಡಿಕೊಂಡಿದ್ದಂಥ ನಂದಕುಮಾರ ಕಾಲಕ್ರಮೇಣ ಗಿರಿಜನ ಪ್ರೀತಿ ಮಾಡ್ತಾನೆ. ಕೆಲಸದವನಾಗಿ ಪ್ರೀತಿ ಮಾಡಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮದುವೆ ಹಾಕಿ ಬಂದ್ಬಿಡ್ತಾನೆ. ಅಲ್ಲಿಂದ ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮನ್ನ. ನಾವು ಆಮೇಲೆ ಒಂದು ಯಾವಾಗಲೂ ತುಂಬಿದ ಕುಟುಂಬದಲ್ಲಿದ್ದಂಥ ಗಿರಿಜಾ, ಅನುಕೂಲ ಮನೆಯಿಂದ ಬಂದಂಥ ಗಿರಿಜಾ ಕಷ್ಟಪಡಬಾರ್ದು, ಯಾವತ್ತೂ ನೋವು ಅನುಭವಿಸಬಾರ್ದು ಅಂತ. ಇಟ್ಸ್ ಆಲ್ ಇನ್ ದ ಪ್ರೋಮೋ. ಈಗಾಗಲೇ ಪ್ರೋಮೋದಲ್ಲಿ ಅರ್ಧ ಸತ್ಯ ಹೇಳ್ಬಿಟ್ಟಿದ್ದೀವಿ, ಇನ್ನೇ ನಾನು ಉಳ್ಕೊಂಡಿಲ್ಲ. ಎನಿವೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಒಂದು ಹೊಸ ಬಾಳನ್ನು ಕಟ್ಕೋತೀನಿ. ಅವಳಿಗೆ ಯಾವುದೂ ಕೊರತೆ ಬರದ ಹಾಗೆ ನೋಡ್ಕೋತೀನಿ. ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗುತ್ತೆ. ಕಷ್ಟಪಟ್ಟು ಒಂದು ಅಂಗಡಿ ಮಾಡಿಕೊಂಡು, ಒಂದು ಮನೆ ಕಟ್ಕೊಂಡು, 5 ಮಕ್ಕಳನ್ನೂ ಮಾಡ್ಕೋತೀನಿ. ಇದಾದ ಮೇಲೆ ಶುರು ಆಗುತ್ತೆ. ನಾವೀಗ ನಿಮ್ಗೆ ಹೇಳಕ್ಕೆ ಹೊರಟಿರೋದು ಮಕ್ಕಳೆಲ್ಲ ದೊಡ್ಡವರಾದಮೇಲೆ. ಮಕ್ಕಳು ಚಿಕ್ಕವರಿದ್ದಾಗಿದ್ದಾಗ ಏನೇನು ಕಷ್ಟಪಟ್ವಿ, ನಾವು ಏನೇನು ಮಾಡಿದ್ವಿ ಅಂತ ಹೇಳಲ್ಲ. ಅದು ಬೇಡ ಈಗ, ಅಲ್ವಾ? ಈಗ ದೊಡ್ಡ ಮಗಳು ಮದುವೆ ಆಗಿದೆ, ಅವಳ ಮಗು ನಾಮಕರಣನೂ ಆಗಿದೆ. ಇನ್ನೀಗ ನನಗೆ ಜವಾಬ್ದಾರಿ ಇರೋದು 3 ಗಂಡು ಮಕ್ಕಳು, 1 ಹೆಣ್ಣು ಮಗುದು ಮದುವೆ ಆಗಬೇಕು. ಈ ಗಂಡು ಮಕ್ಕಳು ನನ್ನ ಮಾತು ಕೇಳ್ತಾರ? ನಾನು ಅಂದ್ಕೊಂಡ ಹಾಗೆ ನಂದಗೋಕುಲ ಉಳ್ಕೊಳುತ್ತಾ? ಅಪ್ಪನಾಗಿ ನಾನು ಎಷ್ಟು ಜವಾಬ್ದಾರಿನ ನಿಭಾಯಿಸ್ತೀನಿ? ಮಕ್ಕಳು ನನಗೆಷ್ಟು ಗೌರವ ಕೊಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ? ನಾನು ಈ ನೋವನ್ನ ಹೇಗೆ ಸಹಿಸ್ಕೋತೀನ ಇಲ್ವಾ? ಯಾಕೆ ಕೂಡು ಕುಟುಂಬದ ಮಕ್ಕಳುಗಳು ಬೇಕು ಅಂತ ಹೇಳಿ ನಾನು ನನ್ನ ಪ್ರೋಮೋದಲ್ಲಿ ನೀವು ನೋಡ್ತೀರ, ಯಾರು ಲವ್ ಮಾಡಿ ಮದುವೆ ಆಗಬೇಡಿ, ನಾನು ಹೇಳಿದವ್ರನ್ನ ಮದುವೆ ಆಗಿ ಅಂತ ನಾನು ಹೇಳೋದನ್ನ ಪ್ರೋಮೋದಲ್ಲಿ ನೋಡಿದ್ದೀರಾ? ಸಿಂಪಲ್ ರೀಸನ್ ಅದು. ನಾನು ನಿಮ್ಗೆ ಹೇಳಿದೆ, ನನ್ನದು ಕೂಡು ಕುಟುಂಬದಲ್ಲೇ ನಾವು ಒಂದು ಫಂಕ್ಷನ್ ಆದರೂ ಒಂದು 100-150 ಜನ ಸೇರ್ತೀವಿ. ಅದೇ ಪ್ರೀತಿಸಿ ಮನೆ ಬಿಟ್ಟು ಓಡೋಗಿ ಯಾರೂ ಇಲ್ಲದ ಬಾಳಿನಲ್ಲಿ
ಯಾರಿರ್ತಾರೆ ನಮಗೆ ಜೊತೆಯಲ್ಲಿ? ಈ ಥರದ್ದು ಒಂದು ಸನ್ನಿವೇಶ ಇವತ್ತು ನಮ್ಮಲ್ಲಿ ಕಣ್ಣು ಮುಂದೆನೇ ಇದೆ. ಬಹಳಷ್ಟು ಜನ ಮನೆ ಬಿಟ್ಟು ಪ್ರೀತಿಸಿ ಓಡಿ ಹೋಗಿ ಮದುವೆ ಆಗಿ ಕಡೆಗೆ ಚೆನ್ನಾಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ, 50-50 ಇರ್ಬೋದು ಅಂತ ಅನ್ಕೋತೀನಿ ನಾನು. ಇನ್ನೊಂದು 50% ಜನ ಮನೆ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಬಹಳಷ್ಟು ಬೇಗುದಿಯಲ್ಲಿದ್ದಾರೆ, ಸಂಸಾರದ ಬವಣೆಯಲ್ಲಿ ಸಿಗಾಕೊಂಡಿದ್ದಾರೆ, ಸಂಸಾರ ನಿಭಾಯಿಸೋಕ್ಕಾಗದೆ, ಸಂಬಂಧಿಕರುಗಳನ್ನ ಉಳಿಸ್ಕೊಳ್ಳೋಕ್ಕಾಗದೆ, ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇವ್ರು ಎಲ್ಲರಿಗೂ ಮನ ಮುಟ್ಟುವಂತೆ ಚಿತ್ರೀಕರಣ ಮಾಡುವಂತಹ ಜವಾಬ್ದಾರಿ ಶ್ರವಂತಲ್ಲಿದೆ. ಅದೇ ಥರ ಸ್ಕ್ರೀನ್ ಪ್ಲೇ ಅವ್ರನ್ನ ರಕ್ಷಾ ಅವರೆಲ್ಲ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಒಂದು ಕಥೆಯನ್ನು ಹೆಣ್ಕೊಂಡಿದ್ದಾರೆ. ಆ ನಂದಕುಮಾರನ ಪಾತ್ರ ನಂಗೆ ಮಾಡಬೇಕಾದ್ರೆ ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ. ಒಂದಷ್ಟು ಕೂಗಾಡೋ ಹಾರಾಡೋ ಸೀನ್ಗಳಿದ್ದಾವೆ, ಬಟ್ ಅದು ಕ್ಯಾರೆಕ್ಟರೈಸೇಷನ್ ಏನು ಮಾಡೋಕ್ಕಾಗಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.